ಸ್ನೇಹಿತರೆ, ಇವತ್ತಿನ ಒಂದು ಕಿರು ಸಂದೇಶ ಅಂದ್ರೆ ಇದು ಪಿರಮಿಡ್ ರಹಸ್ಯ ಇಷ್ಟವರೆಗೂ ನಾವು ಡಿಸ್ಕಸ್ ಮಾಡ್ತಾ ಇದ್ವಲ್ಲ ಪಿರಮಿಡ್ ಬಗ್ಗೆ. ಪಿರಮಿಡ್ ರಹಸ್ಯ ಏನು ಅಂತ ಇನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಪಿರಮಿಡ್ ರಹಸ್ಯ ಬಗ್ಗೆ ನಮ್ಮ ಗುರುಗಳು 1980 ಅಂದ್ರೆ 1980ಯಲ್ಲಿ ಅವರು ಪಡೆದಿರುವಂತ ಬುಕ್ಕು, ಈ ಸೀಕ್ರೆಟ್ಸ್ ಆಫ್ ಪಿರಮಿಡ್ ಅಂತ, ಸೀಕ್ರೆಟ್ಸ್ ಆಫ್ ಪವರ್ ಆಫ್ ಪಿರಮಿಡ್ ಅಂತ ಒಂದು ಬುಕ್ ಓದಿದ್ರು. ಬಿಲ್ ಸುಲ್ ಅಂತ ಒಬ್ರು ಆಥರ್ ಬರೆದಿರೋದು. ಅದು ಓದಿದ ಮೇಲೆ ಅವರು ಪ್ರಯೋಗಗಳು ಮಾಡಿದ್ರು, ಸಂಶೋಧನೆ ಮಾಡಿದ್ರು. ಸೊ ಅಂದ್ರೆ ಒಂದು 1991 ನಲ್ಲಿ ಫಸ್ಟ್ ಪಿರಮಿಡ್ ಕಟ್ಟಿರೋದು. ಅದಕ್ಕೆ ಮುಂಚೆ ಹಲವಾರು ಪ್ರಯೋಗಗಳು ಮಾಡಿದ್ರು. ಆ ಪ್ರಯೋಗಗಳಲ್ಲಿ ಏನ್ ತಿಳಿದೆ ಅಂದ್ರೆ, ಅವ್ರಿಗೆ ತಿಳ್ಕೊಂಡು ಬಂದಿರೋದು ಆ ಸಂಶೋಧನೆಯಲ್ಲಿ ಒಂದು ಕಾರ್ಡ್ ಬೋರ್ಡ್ ಅಲ್ಲಿ ಒಂದು ಪಿರಮಿಡ್ ಮಾಡಿಸಿದ್ರು. ಅದ್ರ ಒಳಗಡೆ ಒಂದು ಬದನೆಕಾಯಿ ಇಟ್ಟು, ಮತ್ತೆ ಇನ್ನೊಂದು ಬದನೆಕಾಯಿ ಆಚ ಕಡೆ ಇಟ್ರು, ಬ್ರಿಂಜಾಲು. ಅವಾಗ ಇದರಲ್ಲಿ ಇರೋದು ಆಲ್ಮೋಸ್ಟ್ ಒಂದ್ ತಿಂಗಳು ಅದೇ ತರ ಇದೆ, ಅಂದ್ರೆ ಸಂರಕ್ಷಣೆ ಆಗಿದೆ. ಇನ್ನು ಆಚ ಕಡೆ ಇಟ್ಟಿರೋದು 2-3 ದಿವಸದಲ್ಲೇ ಕೊಲ್ಲೋಯ್ತು ಅದು. ಸೊ ಈ ರೀತಿಯಲ್ಲಿ ಮತ್ತೆ ರೇಸರ್ ಬ್ಲೇಡ್ ಇಟ್ಟಿದ್ರು ಶೇವಿಂಗ್ ಮಾಡೋದು. ಅದನ್ನು ಒಂದ್ ತಿಂಗಳವರೆಗೂ ಹಾಗೆ ಯೂಸ್ ಮಾಡೋಂಥ ಅವಕಾಶ ಸಿಕ್ತು. ಸೊ ಈ ರೀತಿಯಲ್ಲಿ ಅವರು ಈ ಪಿರಮಿಡ್ ಪವರ್ನು ಕಂಡುಹಿಡಿದ ಮೇಲೆ, ಮತ್ತೆ ಇನ್ನೂ ಹಲವಾರು ಬುಕ್ಕಲ್ಲಿ ಓದಿ ಸಂಶೋಧನೆ ಎಲ್ಲ ಮಾಡಿದ ಮೇಲೆ, ಈ ಶಕ್ತಿಯನ್ನು ಧ್ಯಾನಕ್ಕೆ ಉಪಯೋಗಿಸ್ಕೋಬೇಕು ಅಂತ ಅವರು ನಿರ್ಧಾರ ಮಾಡಿದರು. ಅದಕ್ಕೆ PSSM ಅಲ್ಲಿ 18 ಪ್ರಿನ್ಸಿಪಲ್ಸ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಸೇರಿಸಿದ್ದಾರೆ, ಒಂದು ಮಾರ್ಗದರ್ಶಿ ಸೇರಿಸಿದ್ದಾರೆ. ಏನಂತ? ಪಿರಮಿಡ್ ಶಕ್ತಿ ಅಂತ. ಅಂದ್ರೆ ನಮಗೆ 4 ಮೂಲ ಸ್ತಂಭಗಳಿದೆ PSSM ಅಲ್ಲಿ. ಅದು ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ ಮತ್ತೆ ಪಿರಮಿಡ್ ಶಕ್ತಿ. ಈ ಪಿರಮಿಡ್ ಶಕ್ತಿನ 4ನೇ ಸ್ತಂಭ. ಸೊ ಅದಕ್ಕೋಸ್ಕರ ಮಿತ್ರರೇ, ಇಲ್ಲೇನಂದ್ರೆ ಪಿರಮಿಡ್ ಶಕ್ತಿಯ ರಹಸ್ಯ ಏನು, ಪಿರಮಿಡ್ ಯಾವ ರೀತಿಯಲ್ಲಿ ಇರುತ್ತೆ, ಅಂದ್ರೆ ಶೇಪ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ತ್ರಿಕೋನ ಅಲ್ವಾ. ತ್ರಿಕೋನ, 3 ಕೋನಗಳು. 3 ಕೋನಗಳಲ್ಲಿ ನಾವು ಪರಿಶೀಲಿಸಕ್ ಹೋಗಿದ್ರೆ ಅಲ್ಲಿ ಒಂದು ಪ್ರಾರ್ಥನೆಗೆ ಸಮಾನ ಅದು. ಅದೇನಂತಂದ್ರೆ ನಮ್ಗೆಲ್ಲ ಗೊತ್ತಿರುವಂತ ಪ್ರಾರ್ಥನೆ, ಅಲ್ಲೇ ಪ್ರಾರ್ಥನೆ ನಮ್ಮ ಸನಾತನ ಧರ್ಮದಲ್ಲಿ. ಸೊ ಅಸತೋಮ ಸದ್ಗಮಯ, ಎರಡನೇದು ಈ ತಮಸೋಮ ಜ್ಯೋತಿರ್ಗಮಯ, ಮೂರನೇದು ಮೃತ್ಯೋಮ ಅಮೃತಂಗಮಯ. ಅಂದ್ರೆ ಇಲ್ಲಿ ಏನ್ ಅರ್ಥ ಆಗತ್ತಂದ್ರೆ, ಅಸತೋಮ ಸದ್ಗಮಯ ಅಂದ್ರೆ ಅಸತ್ಯದಿಂದ ಸತ್ಯ ಕಡೆ ಪ್ರಯಾಣ ಅಲ್ವಾ. ಅದೇ ರೀತಿಯಲ್ಲಿ ಅಸತ್ಯ ಅಂದ್ರೆ ಏನು, ಸತ್ಯ ಅಂದ್ರೆ ನಮ್ಗೆ ಗೊತ್ತು. ಅಸತ್ಯ ಅಂದ್ರೆ ಈ ದೇಹ, ಈ ಬುದ್ಧಿ, ಈ ಮನಸ್ಸು, ಈ ದೇಹ, ಇದೆಲ್ಲಾನು ಒಂದು ಅಸತ್ಯ. ಸತ್ಯ ಅಂದ್ರೆ ಆತ್ಮ ಕಡೆ ಪ್ರಯಾಣ. ಎರಡನೇದು ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ನಮ್ಮ ಇದು ಕತ್ಲೆದಿಂದ ಬೆಳಕು ಹೋಗೋದು. ಅಂದ್ರೆ ಸೊ ಈ ಡಾರ್ಕ್ನೆಸ್ ಇಂದ ಲೈಟಿಂಗ್ ಹೋಗೋದು. ಒಂಥರ ಕತ್ಲೆದಿಂದ ಪ್ರಯಾಣ ಬೆಳಕು ಕಡೆ. ಕತ್ಲೆ ಅಂದ್ರೆ ಏನು? ಅಹಂಕಾರ. ಈ ಬೆಳಕು ಅಂದ್ರೆ ಏನು? ಆತ್ಮ. ಅದಕ್ಕೂ ಪ್ರಯಾಣ. ಅದು ಒಂದು ಕೋನ. 3 ಕೋನಗಳಿದೆ ಅಲ್ವಾ. 3 ಕೋನಗಳು ನಿಮ್ಗೆ ಗೊತ್ತು, ಈ ತ್ರಿಕೋನವಾಗಿರುತ್ತೆ. ಒಂದು ಪಿರಮಿಡ್ ನೋಡಿದ್ರೆ ತ್ರಿಕೋನ, 3 ಕೋನಗಳಿರ್ತದೆ. 3 ಕೋನಗಳು 3 ಅರ್ಥ. ಈ ರೀತಿಯಲ್ಲಿ ಈ ಪ್ರಾರ್ಥನೆಯಿಂದ ನಾವು ಅರ್ಥ ಮಾಡ್ಕೋಬೇಕಂತ ವಿಷಯ ಅದು. ಮೃತ್ಯೋಮ ಅಮೃತಂಗಮಯ, ಮೃತ್ಯುವಿಂದ ಅಮೃತ ಕಡೆ. ಮೃತ್ಯು ಅಂದ್ರೆ ಏನು? ನಮ್ಮಲ್ಲಿರುವಂತ ಅಹಂಕಾರ ಮೃತ್ಯು ಆದ್ರೆ ನಮ್ಗೆ ಸಿಗುವಂಥದ್ದು ಅಮೃತ. ಅಮೃತ ಅಂದ್ರೆ ಆತ್ಮದ ಆ ಬೆಳಕು ಸಿಗತ್ತೆ ನಮ್ಗೆ ಅಲ್ವಾ. ಈ ರೀತಿ ಅರ್ಥ ಮಾಡ್ಕೋಬೇಕಾಗಿರೋದು. ಇನ್ನು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಗುರುಗಳು ಈ ಪಿರಮಿಡ್ ಬಗ್ಗೆ, ಪಿರಮಿಡ್ ನೋಡಿದ್ರೆ ನಿಮ್ಗೆ 4 ಭಾಗಗಳಿರ್ತದೆ. ಒಂದು ಪಿರಮಿಡ್ ನೋಡಿದ್ರೆ 4 ಸೈಡ್ಸ್ ಸಮಾನವಾಗಿರುತ್ತೆ ಅಲ್ವಾ. ಆ 4 ಏನಂತ ಹೋಲಿಸ್ತಾರಂದ್ರೆ, ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಇನ್ನೊಂದು ಕಾರಣ ಶರೀರ, ಇನ್ನೊಂದು ಮಹಾಕಾರಣ ಶರೀರ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಒಂದು ಫ್ರೆಂಚ್ ಸೈಂಟಿಸ್ಟು ಪರಿಶೋಧನೆ ಮಾಡಿದ್ರು ಇದ್ರ ಮೇಲೆ, ಅದ್ಭುತ ಪರಿಶೋಧನೆ ನಡೆಸಿದ್ರು. ಅವ್ರ ಹೆಸರು ಬೋವಿಸ್ ಅಂತ. ಅವ್ರೇನ್ ಮಾಡಿದಂದ್ರೆ, ಈ ಪಿರಮಿಡ್ ಒಳಗಡೆ ಅಂದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲಿ, ಅಂದ್ರೆ ಗೊತ್ತಿರದೆ ಒಂದು ಇಲಿ ಇಲ್ಲ ಅಂದ್ರೆ ಬೆಕ್ಕು ಹೋಗುತ್ತೆ. ಹೋದ್ಮೇಲೆ ಅದು ಮತ್ತೆ ಆಚೆ ಕಡೆ ಬರೋಂಥ ದಾರಿ ಗೊತ್ತಾಗಲ್ಲ ಇಲಿ ಮತ್ತೆ ಬೆಕ್ಕುಗೆ ಅಲ್ವಾ. ಸೊ ಅಲ್ಲಿ ತುಂಬಾ ಕತ್ತಲಿರ್ತದೆ. ಪಿರಮಿಡ್ ಒಳಗಡೆ ಏನಿರ್ತದೆ? ತುಂಬಾ ಜಾಸ್ತಿ ಕತ್ತಲಿರ್ತದೆ. ಅವಾಗ ಆಚೆ ಕಡೆ ಬರಕ್ಕೆ ಅದಕ್ಕೆ ದಾರಿ ಸಿಗಲ್ಲ. ಅವಾಗ ಒಳಗಡೆ ಸತ್ತೋಗ್ತದೆ. ಸತ್ತೋದ್ಮೇಲೆನೂ ಯಾವುದೇ ದುರ್ಗಂಧ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ದೇಹ ಕೊಲಿಯುತ್ತದೆ ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ದುರ್ಗಂಧ ಬರಲ್ಲ, ಕೊಲಿಯುತ್ತಂದ್ರೆ ಒಣಗೋಗತ್ತೆ. ನೋಡಿ, ಇದು ವಿಚಿತ್ರ. ಅಂದ್ರೆ ಒಂಥರ ರಹಸ್ಯ ಇದು. ಪಿರಮಿಡ್ ರಹಸ್ಯವೇ ಇದು. ಏನಂತಂದ್ರೆ ಯಾವುದೇ ಒಂದು ನೋಡಿ, ಈಜಿಪ್ಟ್ ಪಿರಮಿಡ್ ಅಲ್ಲಿ ಈ ರಾಜುಗಳು ಅಂದ್ರೆ ಅವರ ಈ ದೇಹದಲ್ಲಿ ಇಡ್ತಾ ಇದ್ರು, ಅಂದ್ರೆ ಶವ ಇಡ್ತಾ ಇದ್ರು ಅಲ್ವಾ. ಸತ್ತೋಗಿರೋಂಥ ಶರೀರನ್ನು ಅಲ್ಲಿ ಇಡ್ತಾ ಇದ್ರು ರಾಜ ರಾಣಿ. ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅದು ಸಂರಕ್ಷಣೆ ಆಗ್ತಾ ಇತ್ತು. ಹೇಗೆ ಸಂರಕ್ಷಣೆ ಆಗ್ತಾ ಇತ್ತು ಅಂದ್ರೆ, ಅವ್ರು ಏನಿಲ್ಲ ಒಳಗಡೆ ಇಟ್ಟಿದ್ರೆ
ಈ ಪಿರಮಿಡ್ ರಹಸ್ಯ, ಪಿರಮಿಡ್ ಶಕ್ತಿ ಏನ್ ಮಾಡತ್ತಂದ್ರೆ ಯಾವುದೇ ಒಂದು ವಸ್ತುವನ್ನು ಸಂರಕ್ಷಣೆ ಮಾಡೋ ರೀತಿಯಲ್ಲಿ ಅದು ಒಣಗೋಗತ್ತೆ, ಕೊಲಿಯಲ್ಲ. ಅಂದ್ರೆ ಕೊಲಿಯೋದಿಲ್ಲ, ಒಣಗೋಗತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಡ್ರೈ ಆಗತ್ತೆ ಅಷ್ಟೇ. ಅರ್ಥ ಆಯ್ತಾ? ಆ ರೀತಿಯಲ್ಲಿರುವಾಗ ದುರ್ಗಂಧ ಬರಲ್ಲ. ಸೊ ಮತ್ತೆ ಹೇಗೆ ಈ ತರ ಆಗತ್ತೆ ಹೇಳ್ಬೇಕಂದ್ರೆ, ಸಮುದ್ರ ತೀರದಲ್ಲಿರುವಂತ ಹ್ಯುಮಿಡಿಟಿ ಅಂತ ಹೇಳ್ತೀವಲ್ಲ, ಆರ್ದ್ರತೆ ಅಂತ ಹೇಳ್ತೀವಿ ನಾವು, ಅಲ್ಲಿ ಹೆಚ್ಚಾಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿನೂ ಆರ್ದ್ರತೆ ಹೆಚ್ಚಾಗಿರುತ್ತೆ. ಆದ್ರೂ ಇದು ಕೊಲಿಯೋಗಲ್ಲ, ಮತ್ತೆ ಡ್ರೈ ಆಗತ್ತೆ, ಒಣಗೋಗುತ್ತೆ. ಪ್ರತಿಯೊಂದು ಯಾವುದೇ ವಿಷಯವನ್ನು ಅಲ್ಲಿ ಇಟ್ಟಿದ್ರೆ ಒಣಗೋಗುತ್ತೆ. ಯಾಕಂದ್ರೆ ಅಲ್ಲಿ ಇರುವಂತ ನೆಗೆಟಿವ್ ಅಯಾನ್ಸು ಮತ್ತೆ ಋಣಾತ್ಮಕ ಅಯಾನ್ಸ್ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿರುತ್ತೆ, ಕಾಸ್ಮಿಕ್ ಎನರ್ಜಿ. ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ವಿಶ್ವಶಕ್ತಿಯನ್ನು ಸಂಗ್ರಹ ಮಾಡಿಕೊಂಡು ಒಳಗಡೆ ಇಟ್ಕೊಂತದೆ. ಅದರಿಂದನೇ ಇಂಥ ವಿಚಿತ್ರಗಳು ಆಗ್ತಾ ಇರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಆ ರೀತಿಯಲ್ಲಿ ಮಿತ್ರರೇ, ಈ ಪಿರಮಿಡ್ ಅನ್ನು ನಾವು ಪ್ರತಿಯೊಬ್ಬರು ಧ್ಯಾನಕ್ಕೆ ಬಳಸ್ಕೋಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ವಿ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಮೇಡಮ್ ಅಶ್ವಿನಿ ಅವರ ಅನುಭವ ಕೇಳಿದ್ವಿ, ಮತ್ತೆ ಸೊನ್ನೆಗೌಡರ ಅನುಭವ ಕೇಳಿದ್ವಿ, ಮತ್ತೆ ಸುವರ್ಣಾಗಮಿಕ ಮೇಡಮ್ ಅನುಭವ ಕೇಳಿದ್ವಿ. ಇದೆಲ್ಲ ನೋಡಿದ್ರೆ ಏನ್ ಅರ್ಥ ಆಗ್ತಾ ಇದೆ? ನಮ್ಮ ಮನೆಯಲ್ಲಿ ಒಂದು ಪಿರಮಿಡ್ 2x2 ಪಿರಮಿಡ್ ಇಟ್ಕೊಳ್ಳೋದು ಎಷ್ಟು ಉತ್ತಮ ಆಗತ್ತೆ. ಅದು ಇನ್ನೊಂದು ಹೇಳ್ತಾ ಇದ್ರು ನಮ್ಮ ಗುರುಗಳು. ಏನ್ ಹೇಳ್ತಾ ಇದ್ರೆ, ಇಂದಿನ ಕಾಲದಲ್ಲಿ ಸುಮಾರು ಈ ವಾಸ್ತು ಎಕ್ಸ್ಪರ್ಟ್ಸ್ ಎಲ್ಲ ಏನ್ ಹೇಳ್ತಾ ಇದ್ರೆ, ಈ ವಾಸ್ತು ದೋಷಗಳನ್ನು ಸರಿಪಡಿಸ್ತದೆ ಅಂತ ಹೇಳ್ತಾ ಇದ್ರು. ಯಾರು ಹೇಳ್ತಾ ಇದ್ರು? ಈ ವಾಸ್ತು ಎಕ್ಸ್ಪರ್ಟ್ಸ್. ಹೌದು, ನಿಜ ಅದು. ಅಂದ್ರೆ ವಾಸ್ತು ದೋಷಗಳು ಸರಿಪಡಿಸ್ತದೆ, ಎಲ್ಲ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತಾ ಹೋಗುತ್ತೆ ಪಿರಮಿಡ್. ಮತ್ತೆ ನಮ್ಮ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ವಾಸನ ದೋಷಗಳನ್ನು ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ. ವಾಸನ ದೋಷಗಳಂದ್ರೆ ಏನು? ನಮ್ಮ ಇಂದಿನ ಜನ್ಮ ಕರ್ಮಗಳ ವಾಸನ ದೋಷಗಳು ಇದು ಮುಕ್ತಾಯ ಮಾಡುತ್ತೆ ಅಂದ್ರೆ, ಒಂಥರ ಹೇಳ್ಬೇಕಂದ್ರೆ ತೊಲಗಿಸ್ತದೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂದ್ರೆ, ನೀವು ಈ ಪಿರಮಿಡ್ ಶಕ್ತಿಯನ್ನು ಧ್ಯಾನಕ್ಕೆ ಬಳಸ್ಕೊಂಡ್ರೆ ಇದೇನಾಗತ್ತಂದ್ರೆ, ಮೂರಷ್ಟು ಅಂದ್ರೆ ಎಷ್ಟೋ ರೆಟ್ಟು ನಿಮ್ಗೆ ಶಕ್ತಿ ಹೆಚ್ಚು ಸಿಗತ್ತೆ ಅಂತ ಗೊತ್ತು. ವಿಶ್ವಶಕ್ತಿ ಮೂರಷ್ಟು ಹೆಚ್ಚು ಶಕ್ತಿ, ಮೂರು ಅಂದ್ರೆ 3 ಪಟ್ಟು ಹೆಚ್ಚು ಶಕ್ತಿ ನಮ್ಗೆ ಸಿಗತ್ತೆ ಈ ಪಿರಮಿಡ್ ಕೆಳಗಡೆ ಕೂತ್ಕೊಂಡ್ರೆ. ಯಾವುದು? ವಿಶ್ವಶಕ್ತಿ. ಅದರಿಂದ ಏನಾಗತ್ತಂದ್ರೆ, ಧ್ಯಾನದಲ್ಲಿ ತೊಡಗಿಸ್ಕೊಳ್ಳುವಾಗ ನೀವು ಆಳವಾದ ಧ್ಯಾನಕ್ಕೆ ಹೋಗ್ತೀರಿ, ಮತ್ತೆ ಹೆಚ್ಚು ಧ್ಯಾನ ಮಾಡುವಾಗ ಖಂಡಿತವಾಗಿ ನಮ್ಮ ಕರ್ಮಗಳು ಸುಟ್ಟೋಗ್ತದೆ. ಒಂಥರ ಹೇಳ್ಬೇಕಂದ್ರೆ, ಸೊ ಜ್ಞಾನಾನ್ಮುಕ್ತಿ ಅಂತ ಹೇಳ್ತೀವಿ ಅಲ್ವಾ? ಧ್ಯಾನದಿಂದ ಜ್ಞಾನ ಸಿಗತ್ತೆ, ಜ್ಞಾನದಿಂದ ಮುಕ್ತಿ ಸಿಗತ್ತೆ. ಇದೇ ಆಗೋದು. ಈ ರೀತಿಯಲ್ಲಿರುವಾಗ ಅಂದ್ರೆ ವಾಸ್ತು ದೋಷಗಳನ್ನು ಒಂದು ರೀತಿಯಲ್ಲಿ ಆದ್ರೆ, ವಾಸನ ಅಂದ್ರೆ ಏನು? ನಮ್ಮ ಇಂದಿನ ಜನ್ಮ ವಾಸನಗಳು ಏನಿದೆಯೋ ಅದೆಲ್ಲಾನು ತೊಲಗಿಸುವಂತ ಅದ್ಭುತ ಶಕ್ತಿ ಈ ಪಿರಮಿಡ್ ಇದೆ ಅಂತ ನಿಮ್ಗೆ ಹೇಳ್ತಾ ಇದೀವಿ. ದಯವಿಟ್ಟು ಪ್ರತಿಯೊಬ್ಬರು ನಾವು ಈ ಶಕ್ತಿಯನ್ನು ಬಳಸ್ಕೊಳ್ಳೋಣ. ಇಷ್ಟೆಲ್ಲ ಗೊತ್ತಿದ್ರು ನಾವು ಸುಮ್ಮನೆ ಇದ್ರೆ ನಮಗೆ ಅದರಿಂದ ಏನು ಪ್ರಯೋಜನ ಸಿಗಲ್ಲ. ನಮ್ಮ ಆತ್ಮ ಬೆಳವಣಿಗೆನು ಕಡಿಮೆ ಆಗ್ತದೆ, ಕಡಿಮೆ ಇರುತ್ತೆ. ಅದು ಹೆಚ್ಚು ಮಾಡ್ಕೊಳಕ್ಕೆ ಅವಕಾಶ ಇದೆ. ಈ ಪಿರಮಿಡ್ ಶಕ್ತಿಯಿಂದ ನಾವೆಲ್ಲರೂ ಬಳಸ್ಕೊಳಕ್ ಪ್ರಯತ್ನ ಮಾಡೋಣ. ಇನ್ನೊಂದೇನಂದ್ರೆ, ಈ ಪಿರಮಿಡ್ ಶಕ್ತಿ ಉಪಯೋಗಿಸ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ವ್ಯವಸಾಯ ಮಾಡ್ತಾ ಇದ್ವಿ. ನಮ್ಮ ವ್ಯವಸಾಯ ಕ್ಷೇತ್ರಕ್ಕೆ ಈಗಾಗಲೇ ಎಷ್ಟೋ ಸರಿ ಹೇಳಿದ್ವಿ. ಆದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಒಬ್ಬರು ಮಾಸ್ಟರ್ ಬಂದಿಲ್ಲ ಅಲ್ಲಿ. ನಾವು ಎಷ್ಟು ಮಾಡಿದ್ವಿ ಅಂದ್ರೆ, ಆ ವ್ಯವಸಾಯ ಅಂದ್ರೆ ಅಲ್ಲಿ ಕಾರ್ಯಕ್ರಮ ನಡೆಯುವಾಗ ಒಂದು 10 ಮಾಸ್ಟರ್ಸ್ ಹೋಗಿ ನೋಡಿದ್ದಾರೆ. ಸೊ ಅದನ್ನು ಸಂತೋಷವಾದ ವಿಷಯ. ಆದ್ರೆ ಅದಾದ್ಮೇಲೆ ನಾವೆಷ್ಟೋ ಸರಿ ಹೇಳಿದೀವಿ, ಆದ್ರೂ ಯಾರು ಅಲ್ಲಿ ನೋಡಕ್ಕೆ ಏನಾಗ್ತಾ ಇದೆ, ಏನಾಗಿದೆ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ವಿ ಅಂತ ಯಾರು ಬಂದಿಲ್ಲ. ಆದ್ರೆ ಅಲ್ಲಿ ನೋಡಿ, ಆಲ್ಮೋಸ್ಟ್ ಒಂದು 20 ವಿಧಗಳ ಈ ತರಕಾರಿಗಳು ಎಲ್ಲ ಬೆಳೀತಾ ಇದ್ವಿ, ಸೊಪ್ಪುಗಳೆಲ್ಲ ಬೆಳೀತಾ ಇದ್ವಿ. ಅದೆಲ್ಲಾನು ಎಲ್ಲರಿಗೂ ಸಪ್ಲೈ ಮಾಡ್ತಾ ಇದ್ವಿ. ಈಗಾಗಲೇ ಶುರು ಆಗಿದೆ. ಈವನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಶುರು ಮಾಡ್ತಾ ಇದ್ವಿ. ಮಹಾವತಾರ್.com ಅಂತ ಒಂದು ಶುರು ಮಾಡ್ತಾ ಇದ್ವಿ. ಆರ್ಗಾನಿಕ್, ಈ ಕಂಪ್ಲೀಟ್ ಈ ಸಾವಯವ ಪಿರಮಿಡ್ ಅಂದ್ರೆ ಈ ಪಿರಮಿಡ್ ವ್ಯವಸಾಯದಿಂದ ಮಾಡಿರುವಂತ ಈ ಉತ್ಪನ್ನಗಳೆಲ್ಲ ಎಲ್ಲರಿಗೂ ತಲುಪಿಸ್ಬೇಕಂತ ಉದ್ದೇಶದಿಂದ ಅದು ಶುರು ಮಾಡ್ತಾ ಇದ್ವಿ. ಆದಷ್ಟು ಬೇಗನೆ ಒಂದು ವಾರದಲ್ಲಿ ಲಾಂಚ್ ಆಗತ್ತೆ. ಅವಾಗ ಇಡೀ ಬ್ಯಾಂಗ್ಳೂರಲ್ಲಿ ಎಲ್ಲಿಗೆ ಬೇಕಂದ್ರೂ ಅದು ಸಪ್ಲೈ ಮಾಡೋಂಥ ಅವಕಾಶ ಇದೆ. ಅವರೇ ತಗೊಂಡೋಗಿ ಅದಕ್ಕೊಂದು ವ್ಯವಸ್ಥೆ ಇದೆ, ತಗೊಂಡೋಗಿ ಅದು ಸಪ್ಲೈ ಮಾಡ್ತಾರೆ. ಆ ರೀತಿಯಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಈ ಪಿರಮಿಡ್ ಶಕ್ತಿಯಿಂದ ನಾವು ಬೆಳೀತಾ ಇರೋದಕ್ಕೋಸ್ಕರ ಅಲ್ಲಿ ನೀವು ಬಂದು ನೋಡಿದ್ರೆ ತುಂಬಾ ಅದ್ಭುತವಾಗ. ಈಗ ಟೊಮೊಟೊ ಬಂದೆ, ಈಗ ಒಂದು ವಾರದಲ್ಲಿ ಟೊಮೊಟೊ ರೆಡಿ ಆಗತ್ತೆ. ಎಷ್ಟು ಫಲವಂತವಾಗಿದೆ ಅಂದ್ರೆ, ಸೊ ನಿಜವಾಗಿ ಅಷ್ಟು ಫಲವಂತವಾಗಿದೆ, ಶ್ರೇಷ್ಠವಾಗಿದೆ. ಆ ರೀತಿಯಲ್ಲಿ ಸ್ನೇಹಿತರೆ, ವ್ಯವಸಾಯ ಕ್ಷೇತ್ರದಲ್ಲಿನೂ ಪಿರಮಿಡ್ ಶಕ್ತಿಯನ್ನು ಹೆಚ್ಚು ಬಳಸ್ಕೊಳ್ಳಿ. ನೀವು ಆ ಶಕ್ತಿಯುತ ಆಹಾರ ಮತ್ತೆ ಸಾವಯವ ಆಹಾರ, ಯುಕ್ತ ಆಹಾರ ಅನ್ನೋದು ನೀವು ಸೇವನೆ ಮಾಡಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳ್ತಾ, ಸೊ ಇಂದಿನ ನಮ್ಮ ಈ ಕಿರು ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ.